ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಎಚ್, ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಮಹಾವಿದ್ಯಾಲಯ, ಅಥಣಿ, ಬೆಳಗಾವಿ ಇವರಿದ್ದಾರೆ. ಬೇಸಿಗೆ ಬಂತೆಂದರೆ ಸಾಕು, ಬೆವರು, ನೀರಿಗಾಗಿ ಹಾಹಾಕಾರ, ನೆರಳಿಗಾಗಿ ಆಶ್ರಯ ಹುಡುಕುವುದು, ಹೀಗೆ ಹಲವು ತೊಂದರೆಗಳು. ಬೇಸಿಗೆಯ ಧಗೆ ಮನುಷ್ಯರನ್ನೇ ಇಷ್ಟು ಹಿಂಡುವಾಗ ಪ್ರಾಣಿಗಳು ಯಾವ ರೀತಿ ಸಂಕಟ ಪಡಬೇಡ, ಯಾವ ರೀತಿಯಾದಂತಹ ಕಷ್ಟವನ್ನು ಅನುಭವಿಸಬೇಡ. ಜಾಗತಿಕ ತಾಪಮಾನ ಏರಿಕೆಯು ಪ್ರಾಣಿ ಹಾಗೂ ಪ್ರಾಣಿಜನ್ಯ ಉತ್ಪಾದನೆಯ ಮೇಲೆ ಬೀರುವ ಪರಿಣಾಮಗಳು ಎಂಬ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಇವರು ನಮಗೆ ತಿಳಿಸಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ ಮೇಡಮ್, ಇವಾಗ ಜಾಗತಿಕ ತಾಪಮಾನ ಏರಿಕೆಯು ಪ್ರಾಣಿ ಹಾಗೂ ಪ್ರಾಣಿಜನ್ಯ ಉತ್ಪಾದನೆಯ ಮೇಲೆ ಬೀರುವ ಪರಿಣಾಮಗಳು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ರೆ, ಮೊದಲಿಗೆ ಈ ಜಾಗತಿಕ ತಾಪಮಾನ ಏರಿಕೆ ಎಂಬುದರ ಬಗ್ಗೆ ವೈಜ್ಞಾನಿಕ ನೆಲೆಯಲ್ಲಿ ಇದರ ನಿರ್ವಚನ ಏನು ಅಂತ ಹೇಳ್ತೀರಾ? ಖಂಡಿತವಾಗಿಯೂ. ಈಗ ನಮ್ಮ ಭೂಮಿಯ ಮೇಲೆ ಅಥವಾ ಈ ನಮ್ಮ ಪರಿಸರದಲ್ಲಿ ಭೂಮಿಯು ತನ್ನ ಸಹಜವಾಗಿ ಒಂದು ಉಷ್ಣತೆಯನ್ನು ಕಾಯ್ದುಕೊಂಡಿದೆ. ಇದಕ್ಕೆ ಕಾರಣ ಏನಂದರೆ, ಇಲ್ಲಿ ಸಹಜವಾದಿ ನಮ್ಮ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಉಂಟಾಗುವಂಥ ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಅಥವಾ ನೈಟ್ರೋಜನ್ ಆಕ್ಸೈಡ್ ಇರ್ಬೋದು, ಇವುಗಳೆಲ್ಲ ಒಂದು ಉಷ್ಣತೆಯನ್ನು ಕಾಯ್ದುಕೊಳ್ಳುವಲ್ಲಿ ಸಹಾಯಕಾರಿ. ಇದೇನಾಗ್ತದೆ ಅಂದರೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಇದು ಪ್ರತಿಫಲನಗೊಳ್ತದೆ. ಇದು ಸಂಪೂರ್ಣವಾಗಿ ಪ್ರತಿಫಲನಗೊಂಡ್ರೆ ಭೂಮಿ ತನ್ನ ಉಷ್ಣತೆಯನ್ನು ಕಳೆದುಕೊಳ್ಬೋದು, ಅಂದರೆ ತುಂಬಾನೇ ತಂಪು ಆಗ್ಬೋದು. ಆದರೆ ಈ ಅನಿಲಗಳು ಇರೋದ್ರಿಂದ, ಅಂದರೆ ನೈಸರ್ಗಿಕ ಪ್ರಕ್ರಿಯೆಗಳಿಂದಲೇ ಉಂಟಾದ ಅನಿಲಗಳು ಏನು ಮಾಡ್ತವೆ ಅಂದರೆ, ಒಂಥರ ತಡೆಗೋಡೆಯಂತೆ ಮಾಡಿ ಶಾಖವನ್ನು ಫುಲ್ ಅಥವಾ ಪೂರ್ಣ ಪ್ರಮಾಣದಲ್ಲಿ ಹೊರಗೆ ಹೋಗುವುದನ್ನು ತಪ್ಪಿಸಿ ಸ್ವಲ್ಪ ಬಿಸಿ ಪ್ರಮಾಣದಲ್ಲಿ ಇರಿಸ್ತದೆ. ಅಂದರೆ ಸೂರ್ಯದಿಂದ ಬರುವಂತಹ ರಶ್ಮಿಗಳು ಕಿರಣಗಳು ಸಂಪೂರ್ಣವಾಗಿ ಪ್ರತಿಫಲನಗೊಳ್ಳದ ಹಾಗೆ ಇದು ಸ್ವಲ್ಪ ತಡೆಗಟ್ಟುವ ಕೆಲಸ ಮಾಡ್ತದೆ. ಇದು ಸಾಮಾನ್ಯವಾಗಿ ನಡೆಯುವಂತಹ ಪ್ರಕ್ರಿಯೆ. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ, ಕೈಗಾರಿಕೀಕರಣ ಅಥವಾ ನಗರೀಕರಣ ಪ್ರಕ್ರಿಯೆಯಿಂದ ಪರಿಸರದ ಮೇಲೆ ಮಾನವನ ಹಸ್ತಕ್ಷೇಪ ಮಿತಿ ಮೀರಿದೆ. ಇದರಿಂದ ಏನಾಗ್ತಿದೆ, ಈ ಪ್ರಮಾಣ ಇಂಗಾಲದ ಡೈಆಕ್ಸೈಡ್ ಇರ್ಬೋದು ಅಥವಾ ಮೀಥೇನ್ ಅನಿಲಗಳ ಪ್ರಮಾಣ ಸಾಕಷ್ಟು ಜಾಸ್ತಿಯಾಗಿದೆ. ಇದು ಏನಾಗಿದೆ, ಈ ತಡೆಗೋಡೆ ಏನು ನಿರ್ಮಾಣ ಮಾಡಿದೆ ಆ ತಡೆಗೋಡೆ ತುಂಬಾನೇ ದಟ್ಟವಾಗಿದೆ. ಆದ ಕಾರಣ ಏನಾಗಿದೆ, ನಾನು ಹೇಳಿದೆ ಸ್ವಲ್ಪ ಪ್ರಮಾಣದಲ್ಲಿ ಪ್ರತಿಫಲನ ಆಗುವುದನ್ನು ಇದು ತಡೆಗಟ್ಟುತ್ತದೆ. ಆದರೆ ಇದು ತುಂಬಾ ಪ್ರಮಾಣದಲ್ಲಿ ಪ್ರತಿಫಲನವನ್ನು ತಡೆಗಟ್ಟುವುದರಿಂದ ಭೂಮಿಯ ಶಾಖ ಏರಿದೆ. ಇದು ಸಾಧಾರಣ ಒಂದು ಶತಮಾನದಿಂದ 0.6 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಏರಿದೆ. ಇದನ್ನೇ ಜಾಗತಿಕ ತಾಪಮಾನದ ಏರಿಕೆ ಅಂತ ಹೇಳ್ತೇವೆ. ಹಾಗಿದ್ರೆ ಈ ತಾಪಮಾನ ಏರಿಕೆಯು ಪ್ರಾಣಿಗಳು ಹಾಗೂ ಪ್ರಾಣಿಜನ್ಯ ಉತ್ಪಾದನೆಯ ಮೇಲೆ, ಅದರಲ್ಲೂ ಜಾನುವಾರುಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತದೆ? ಇದರ ಪ್ರಭಾವ ಯಾವ ರೀತಿಯಾಗಿರುತ್ತದೆ? ಹೌದು, ಯಾಕೆಂದ್ರೆ ನಮ್ಮ ಮೇಲೇನೆ ಇದರ ಎಲ್ಲಾ ಪ್ರಾಣಿ ಸಂಕುಲಗಳ ಮೇಲೆ, ಜೀವಜಾತಿ ಮೇಲೆ ಇದರ ಪ್ರಭಾವ ಇದ್ದೇ ಇರ್ತದೆ. ಪ್ರಭಾವ ಅಂದ್ರೆ ಅದು ದುಷ್ಪರಿಣಾಮ ಅಂತ ನಾವು ಹೇಳ್ಬೋದು. ಇದರಲ್ಲಿ ಜಾನುವಾರು ಉತ್ಪಾದನೆ ಮೇಲೆ ಇದು ತುಂಬ ಪರಿಣಾಮವನ್ನು ಬೀರ್ತದೆ. ಯಾಕೆಂದರೆ ಒಂದು ಜಾನುವಾರು ತನ್ನ ದೇಹ ಸ್ಥಿತಿಗೆ ಅಥವಾ ಹೊರಗಿನ ಸ್ಥಿತಿಗೆ ಒಗ್ಗಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ. ಇದು ಆದರೆ ಶಾಖದ ಪ್ರಮಾಣ ಅಥವಾ ಉಷ್ಣತೆಯ ಪ್ರಮಾಣ ಜಾಸ್ತಿ ಆದರೆ ಇದು ಕಡಿಮೆ ಆಹಾರ ಸೇವನೆ ಮಾಡ್ತದೆ. ಹೆಚ್ಚು ನೀರಿನ ಅಂಶ ಅಥವಾ ಹೆಚ್ಚು ನೀರು ಕುಡಿಲಿಕ್ಕೆ ಜಾನುವಾರು ಪ್ರಾರಂಭಿಸ್ತದೆ. ಇದರಿಂದ ಏನಾಗ್ತದೆ ಅಂದರೆ, ದೇಹದಲ್ಲಿರುವಂತಹ ದ್ರವ ಪದಾರ್ಥ ಅಥವಾ ಏನು ಅಂತಸ್ಸಾವಕ ಸ್ಥಿತಿ ಅಂತ ಹೇಳ್ತೇವೆ, ಅದರಲ್ಲಿ ವ್ಯತ್ಯಯ ಆಗ್ತದೆ. ಮತ್ತು ಪ್ರಾಣಿ ಎಷ್ಟು ದೇಹ ತೂಕವನ್ನು ಹೊಂದಬೇಕು ಅದು ಅಷ್ಟನ್ನು ಹೊಂದುವುದಿಲ್ಲ. ಹಾಗೆಯೇ ಅದು ಅದರ ದೇಹ ತೂಕದ ಬಗ್ಗೆ ಒಂದು ಹೇಳಿದ್ದೇನೆ, ಅದಲ್ಲದೆ ಅದರ ಆರೋಗ್ಯದ ಮೇಲೆ ಕೂಡ ಒತ್ತಡವನ್ನು ಉಂಟು ಮಾಡ್ತದೆ. ಹಾಗೆಯೇ ಜಾನುವಾರುಗಳಿಂದ ಬರುವಂತಹ ಅವುಗಳು ಉತ್ಪಾದಿಸುವಂತಹ ಹಾಲಿರಲಿ ಅಥವಾ ಅದರ ಇಳುವರಿ ಇರಲಿ, ಅದರ ಗುಣಾಂಶ ಇರ್ಬೋದು, ಗುಣಮಟ್ಟ, ಇದರಲ್ಲೆಲ್ಲ ವ್ಯತ್ಯಯ ಆಗ್ತದೆ. ಹಾಗಿದ್ರೆ ಈ ಜಾನುವಾರು ಉತ್ಪಾದನೆ ಮೇಲೆ ಆಗುವಂತಹ ನೇರ ಪರಿಣಾಮಗಳು ಯಾವುವು? ಜಾನುವಾರು ಉತ್ಪಾದನೆ ಮೇಲೆ ಆಗುವಂತಹ ನೇರ ಪರಿಣಾಮಗಳು ಈಗಾಗಲೇ ನಾನು ಹೇಳಿದಾಗೆ ಆಹಾರದಲ್ಲಿ ಸೇವನೆಯನ್ನು ಕಡಿಮೆ ಮಾಡ್ತದೆ. ಅದರಿಂದ ಗ್ರೋತ್ ಏನದು ಬೆಳವಣಿಗೆ ಕುಂಠಿತಗೊಳ್ತದೆ. ಬೆಳವಣಿಗೆ ಕುಂಠಿತ ಆಗೋದು ಮಾತ್ರವಲ್ಲ, ಇದು ಎಲ್ಲ ಜಾನುವಾರುಗಳು ಬಿಸಿ ರಕ್ತ ಪ್ರಾಣಿಗಳು. ಇದನ್ನು ಏನಂದರೆ, ಹೊರಗಡೆ ತಾಪಮಾನ ಏನು ಬದಲಾವಣೆ ಆದ್ರೂ ಆ ತಾಪಮಾನಕ್ಕೆ ತಕ್ಕಂತೆ ನಮ್ಮ ಬದಲಾವಣೆ ಆಗೋದಿಲ್ಲ, ಟೆಂಪರೇಚರ್ ಆಗೋದಿಲ್ಲ. ಅಂದರೆ ನಾವೆಲ್ಲ ಶೀತ ರಕ್ತ ಪ್ರಾಣಿಗಳಲ್ಲ. ಆದ ಕಾರಣ ಒಂದು ಥರ್ಮೋ ರೆಗ್ಯುಲೇಷನ್ ಅಂತ ಏನು ಹೇಳ್ತೇವೆ ಅಥವಾ ಟೆಂಪರೇಚರ್ ಬ್ಯಾಲೆನ್ಸ್ ಅಂತ ಏನು ಮಾಡ್ಕೊಳ್ಬೇಕು, ಈ ಸ್ಥಿತಿ ಎಲ್ಲ ಜಾನುವಾರುಗಳಿಗೆ ನಮಗೆ ಈ ಸ್ಥಿತಿ ಸಾಧ್ಯ ಇದೆ ಮಾಡಿಕೊಳ್ಳಿಕ್ಕೆ. ಅಂದರೆ ಶರೀರದಲ್ಲಿ ಒಂದು ಉಷ್ಣತೆ ಅನ್ನೋದು ಕಾಪಾಡಿಕೊಳ್ತದೆ. ನಿಗದಿತ ಮಟ್ಟ ನಮ್ದು ಎಷ್ಟು 37 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು ಅದಷ್ಟು ಅದನ್ನು ನಿರ್ವಹಿಸ್ತದೆ. ಹೊರಗಡೆ 40 ಡಿಗ್ರಿ ಇದ್ರೂ ನಮ್ಮ ಬಾಡಿ ಟೆಂಪರೇಚರ್ ಚೇಂಜ್ ಆಗೋದಿಲ್ಲ. ಆದರೆ ಈ ವ್ಯವಸ್ಥೆ ವಿಪರೀತವಾಗಿ ತಾಪಮಾನ ಏರಿಕೆ ಆದರೆ ಇದರ ಮೇಲೆ ಇದು ನೇರ ಪರಿಣಾಮ ಬೀರ್ತದೆ. ಹಾಗೇನೆ ಎನಿಮಲ್ ಸ್ಟ್ರೆಸ್ಸಿಗೆ ಒಳಗಾಗ್ತದೆ ಅಥವಾ ಒತ್ತಡಕ್ಕೆ ಒಳಗಾಗ್ತದೆ. ಆಗ ಅದಕ್ಕೆ ಕೂಡ ಜ್ವರ ಬರುವುದು ಅಥವಾ ಹುಷಾರು ತಪ್ಪುವುದು ಇಂಥದ್ದೆಲ್ಲ ಆಗ್ತದೆ.
ಇದೆಲ್ಲ ಕೆಲವು ಅಡ್ಡ ಪರಿಣಾಮಗಳು ಅಂತ ಹೇಳ್ಬೋದು. ಹಾಗಿದ್ರೆ ಈ ಜಾನುವಾರುಗಳ ಸಂತಾನೋತ್ಪತ್ತಿಯ ಮೇಲೆ ಈ ಜಾಗತಿಕ ತಾಪಮಾನ ಏರಿಕೆ ಏನಿದೆ, ಇದು ಯಾವ ರೀತಿಯಾದಂತಹ ವ್ಯತ್ಯಾಸಗಳನ್ನು ಇದರಲ್ಲಿ ಕಾಣಬಹುದು? ಹೌದು, ಇದು ಯಾವಾಗ್ಲೂ ಒಂದು ಜಾನುವಾರು ಇದು ಹಸು ಅಂತ ಇದ್ದರೆ ಅದು ಈಸ್ಟ್ರಸ್ ಸಿಂಪ್ಟಮ್ಸ್ ಅಥವಾ ಬೆದೆಯ ಲಕ್ಷಣಗಳನ್ನು ಪ್ರದರ್ಶಿಸಬೇಕಾದ್ರೆ ಅದು ಟೆಂಪರೇಚರು ವಾತಾವರಣ ಸೂಕ್ತವಾಗಿ ಇರಬೇಕು. ತುಂಬಾ ಬಿಸಿಲುಗಾಲದಲ್ಲಿ ಅದರ ಬೆದೆಯ ಲಕ್ಷಣಗಳು ಕಮ್ಮಿ ಆಗ್ತವೆ. ಬೆದೆಯ ಲಕ್ಷಣಗಳು ಯಾಕೆ ಕಮ್ಮಿ ಆಗ್ತವೆ ಅಂದರೆ ಅಂಡಾಣುವು ಸರಿಯಾಗಿ ರಿಲೀಸ್ ಆಗೋದಿಲ್ಲ, ಅಥವಾ ಅದರ ಫಲವತ್ತತೆ ಕಮ್ಮಿ ಆಗ್ತದೆ, ಅಥವಾ ಕೆಲವೊಮ್ಮೆ ಹಾರ್ಮೋನುಗಳ ಅಸಮತೋಲನದಿಂದ ಸಿಸ್ಟಿಕ್ ಡಿಸೀಸಸ್, ಫಾಲಿಕ್ಯುಲಾರ್ ಸಿಸ್ಟಿಕ್ ಕಂಡೀಷನ್ಸ್ ಅಂತ ಬರ್ತವೆ. ಇದರಿಂದ ಸೂಕ್ತ ಪ್ರಮಾಣದಲ್ಲಿ ಬರಬೇಕಾದ ಅಂಡಾಣು ಬರುವುದಿಲ್ಲ. ಹಾಗೆಯೇ ಹೋರಿಯಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗ್ತದೆ. ವೀರ್ಯಾಣುವಿನ ಕ್ವಾಲಿಟಿ ಅಥವಾ ಗುಣಮಟ್ಟ ಕಮ್ಮಿಯಾಗಿ ಮೊಟಿಲಿಟಿ ಇಲ್ಲದೆ ಗರ್ಭ ಕಟ್ಟಲಿಕ್ಕೆ ಸಹಾಯಕಾರಿ ಆಗೋದಿಲ್ಲ. ಸೊ ಇಂಥ ಎಲ್ಲ ಸಮಸ್ಯೆಗಳು ಬರ್ತವೆ. ಒಂದು ವೇಳೆ ಗರ್ಭ ಕಟ್ಟಿದ್ರೂ ಭ್ರೂಣ ನಿಲ್ಲಲಿಕ್ಕೆ ಸಮಸ್ಯೆ ಆಗ್ಬೋದು. ಭ್ರೂಣ ನಿಂತರೂ ಕೂಡ ಭ್ರೂಣದ ಬೆಳವಣಿಗೆ ಆಗದೆ ಕೆಲವೊಮ್ಮೆ ಗರ್ಭಪಾತ ಆಗುವಂತಹ ಸಾಧ್ಯತೆ ಇರ್ತದೆ. ಇದೆಲ್ಲ ಸಂತಾನೋತ್ಪತ್ತಿಯ ಮೇಲೆ ನೇರ ಪರಿಣಾಮ ಬೀರುವಂಥದ್ದು. ಉಷ್ಣತೆ ಜಾಸ್ತಿ ಆದ ಹಾಗೆ ಇದೆಲ್ಲ ವ್ಯತ್ಯಯಗಳು ಕಂಡು ಬರುವುದರಿಂದ ಉತ್ಪಾದಕತೆ ಕಮ್ಮಿ ಆಗ್ತದೆ. ಹಾಗಿದ್ರೆ ಈಗ ಜಾನುವಾರುಗಳ ಹೊಂದಾಣಿಕೆಯ ಸ್ವಭಾವದ ಮೇಲೆ ಇದು ಯಾವುದಾದ್ರೂ ಅಡ್ಡ ಪರಿಣಾಮಗಳು ಬೀರ್ತಾವ ಹೇಗೆ? ಹೌದು, ಈಗಾಗಲೇ ನಾನು ಹೇಳಿದ ಹಾಗೇನೆ ಥರ್ಮೋ ರೆಗ್ಯುಲೇಷನ್ ಅಂದರೆ ಉಷ್ಣತೆ ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಏರುಪೇರಾಗ್ತದೆ. ಈ ಏರುಪೇರು ಆಗೋದ್ರಿಂದ ಇದಕ್ಕೆ ಒತ್ತಡಕ್ಕೆ ಒಳಗಾಗ್ತದೆ. ಒತ್ತಡಕ್ಕೆ ಒಳಗಾಗೋದ್ರಿಂದ ಉಸಿರಾಟದ ದರ ಇರಲಿ ಅಥವಾ ನಾಡಿ ದರ ಇದೆಲ್ಲ ಜಾಸ್ತಿ ಆಗ್ತದೆ. ಹಾಗೆಯೇ ಟೆಂಪರೇಚರ್ ಕೂಡ ಜಾಸ್ತಿ ಆಗ್ತದೆ. ಇದು ಹೈಪೋಥಲಾಮಸ್ ಮತ್ತು ಪಿಟ್ಯೂಟರಿ ಆಕ್ಸಿಸ್ ಅಂತ ಒಂದಿದೆ. ಇದು ಆ ಥರ್ಮೋ ರೆಗ್ಯುಲೇಷನ್ಗೆ ನೇರವಾಗಿ ಸಹಾಯಕಾರಿ. ಇದರ ಅದು ರೆಗ್ಯುಲೇಷನ್ ಅಂತ ಏನು ಹೇಳ್ತೇವೆ ಅದು ತಪ್ಪು ಹೋಗ್ತದೆ. ಹಾಗೇನೆ ಕೆಲವೊಮ್ಮೆ ದೇಹದಲ್ಲಿ ಶಾಖ ಆಘಾತ ಪ್ರೋಟೀನ್ಗಳು ಕೂಡ ಉತ್ಪಾದನೆ ಆಗ್ತವೆ. ಅಂದರೆ ಎನಿಮಲ್ಲಲ್ಲಿ ಅದು ತನ್ನ ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೇನೆ ಅದು ಸ್ಟ್ರೆಸ್ಗೆ ಅಥವಾ ಒತ್ತಡದಲ್ಲಿ ಇರ್ತದೆ. ಇನ್ನು ಅದರಿಂದ ಪ್ರೊಡಕ್ಷನ್ ಅಂತ ನಾವು ಏನು ಹೇಳ್ತೇವೆ ಅದನ್ನು ಬಯಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲ ಇದರ ಮೇಲೆ ಹೊಂದಾಣಿಕೆಯ ಮೇಲೆ ಅದು ಸಮಸ್ಯೆ. ಹಾಗಿದ್ರೆ ಇದರಿಂದಾಗಿ ಜಾನುವಾರುಗಳಿಗೆ ಸ್ವಲ್ಪ ಹೇಳಿದ್ರಾಗ ಜ್ವರ ಎಲ್ಲ ಬರುವ ಚಾನ್ಸ್ ಇದೆ ಅಂತ. ಹಾಗಿದ್ರೆ ಬೇರೆ ಯಾವ ರೋಗಗಳು ಜಾನುವಾರುಗಳಿಗೆ ಇದರಿಂದಾಗಿ ಬರಬಹುದು ಅಂತ ಹೇಳ್ತೀರಿ? ತಾಪಮಾನ ಏರಿಕೆಯಿಂದ ಡೈರೆಕ್ಟ್ ರೋಗಗಳೇ ಬರ್ತವೆ ಅಥವಾ ದೊಡ್ಡ ದೊಡ್ಡ ರೋಗಗಳು ಬರ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸಣ್ಣ ಮಟ್ಟಿಗೆ ಅದಕ್ಕೆ ಅಸ್ವಸ್ಥತೆ ಅಥವಾ ಜ್ವರ ಬರುವುದು ಅಂಥದ್ದೆಲ್ಲ ಕಂಡು ಬರ್ತದೆ. ಆದರೆ ಇದರಲ್ಲಿ ಬೇರೆ ಏನು ವಿಷಯ ಆಗ್ತದೆ ಅಂದರೆ ಬೆಚ್ಚಗಿನ ವಾತಾವರಣ ಅಥವಾ ಬಿಸಿಲಿನ ವಾತಾವರಣ ಇದ್ರೆ ರೋಗವಾಹಕಗಳು ಅಂತ ನಾವು ಏನು ಹೇಳ್ತೇವೆ, ಸೊಳ್ಳೆ ಇರ್ಬೋದು, ನೊಣ ಇರ್ಬೋದು, ಇಂಥವುಗಳು ಅಥವಾ ಟಿಕ್ ಅಂತ ಹೇಳ್ತೇವೆ, ಉಣ್ಣೆ ಅಂತ ಹೇಳ್ತೇವೆ ಪ್ರಾಣಿಗಳಲ್ಲಿ, ಇವುಗಳ ಬೆಳವಣಿಗೆಗೆ ಅಥವಾ ಇವುಗಳ ಸಂತಾನೋತ್ಪತ್ತಿಗೆ ಪೂರಕವಾದ ವಾತಾವರಣ ಸೃಷ್ಟಿಯಾಗ್ತದೆ. ಈ ಪೂರಕವಾದ ವಾತಾವರಣ ಸೃಷ್ಟಿಯಾದರೆ ಇವುಗಳು ರೋಗಗಳನ್ನು ಉಂಟು ಮಾಡ್ತವೆ. ಉದಾಹರಣೆಗೆ ಬೆಬೇಶಿಯೋಸಿಸ್ ಇರಲಿ ಅಥವಾ ಥೈಲೇರಿಯೋಸಿಸ್, ಅನಾಪ್ಲಾಸ್ಮೋಸಿಸ್, ಇವೆಲ್ಲ ಟಿಕ್ ಅಥವಾ ಉಣ್ಣೆಯಿಂದ ಬರುವಂತಹ ಕಾಯಿಲೆಗಳು ಅಥವಾ ಉಣ್ಣೆಗಳು ಇದು ರೋಗವಾಹಕಗಳಾಗಿ ಕೆಲಸ ಮಾಡ್ತದೆ. ಹಾಗೇನೆ ಇತ್ತೀಚೆಗೆ ಬಂದಂತಹ ಒಂದು LSD, ಲಂಪಿ ಸ್ಕಿನ್ ಡಿಸೀಸ್ ಅಂತ, ಚರ್ಮಗಂಟು ಕಾಯಿಲೆ, ಇದು ಕೂಡ ಹಾಗೇನೆ. ಇದು ಕೂಡ ಇವುಗಳಿಗೆಲ್ಲ ಕಚ್ಚುವಂತಹ ನೊಣಗಳಿಂದ ಹರಡುವ ಸಾಧ್ಯತೆ ಇರ್ತದೆ. ಇವುಗಳ ಪ್ರಮಾಣ, ಈ ರೋಗವಾಹಕಗಳ ಸಂತಾನೋತ್ಪತ್ತಿ ಜಾಸ್ತಿ ಆದರೆ ಜಾನುವಾರುಗಳಿಗೆ ಬೇರೆ ರೀತಿಯ ರೋಗಗಳು ಬರ್ತವೆ. ಇದು ಡೈರೆಕ್ಟ್ ಆಗಿ ಅದಕ್ಕೆ ಬರ್ತದೆ ಅಂತಲ್ಲ, ಇವುಗಳ ರೋಗವಾಹಕಗಳಿಂದ ಬರುವ ಸಾಧ್ಯತೆ ಜಾಸ್ತಿ. ಹಾಗೇನೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಈ ಒತ್ತಡದ ಪರಿಸ್ಥಿತಿಯಲ್ಲಿ ಜಾನುವಾರುಗಳಿಗೆ ಕಮ್ಮಿ ಇರ್ತದೆ. ಆದ ಕಾರಣ ಇವುಗಳೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲಾದರೂ ಆಕ್ರಮಣ ಮಾಡಿದ್ರೂ ಕೂಡಲೇ ರೋಗ ಉಲ್ಬಣಗೊಳ್ಳುವಂಥ ಸಾಧ್ಯತೆ ಜಾಸ್ತಿ. ಹಾಗೆಯೇ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಪರಾವಲಂಬಿ ಜೀವಿಗಳು ಅಥವಾ ಜಂತುಹುಳಗಳು ಇಂಥವುಗಳು ಕೂಡ ಅಪ್ಪರ್ ಹ್ಯಾಂಡ್ ಅಥವಾ ಮೇಲ್ಗೈ ಸಾಧಿಸುವ ಸಾಧ್ಯತೆ ಇರ್ತದೆ. ಒಟ್ಟಾರೆಯಾಗಿ ಜಾನುವಾರುಗಳಿಗೆ ಇದರದ್ದು ನೇರ ಪರಿಣಾಮ ಬೀರ್ತದೆ ಅಂತ. ಹೌದೌದು, ಖಂಡಿತವಾಗಿ. ಹಾಗಿದ್ರೆ ಪರೋಕ್ಷವಾದ ಪರಿಣಾಮಗಳು, ಇದು ಈಗ ನೀವು ಹೇಳಿದ ನೇರವಾದ ಪರಿಣಾಮಗಳು, ಇದರಿಂದ ಆಗುವಂತಹ ಪರೋಕ್ಷವಾದ ಪರಿಣಾಮಗಳ ಬಗ್ಗೆ ಹೇಳ್ತೀರಾ? ಹೌದು, ಪರೋಕ್ಷವಾದ ಪರಿಣಾಮ ಅಂದರೆ ಜಾಗತಿಕ ತಾಪಮಾನದ ಏರಿಕೆಯಿಂದ ಜಾನುವಾರುಗಳಿಗೆ ಬೇಕಾದಂಥ ಮೇವಿನ ಬೆಳೆಗಳನ್ನು ಬೆಳೀಲಿಕ್ಕೆ ಸಮಸ್ಯೆ ಆಗ್ತದೆ. ಮೇವಿನ ಬೆಳೆಗಳಿಗೆ ಸಮಸ್ಯೆ ಏನಂದರೆ ತಾಪಮಾನ ಏರಿಕೆಯಿಂದ ನೀರು ಕಡಿಮೆ ಆಗ್ತದೆ, ಬರಗಾಲದ ಪರಿಸ್ಥಿತಿ ಬರ್ತದೆ. ಒಂದು ವೇಳೆ ಮೇವಿನ ಬೆಳೆಯನ್ನು ಕಷ್ಟಪಟ್ಟು ಬೆಳೆಸಿದ್ರೂ ಕೂಡ ಅದು ಎಷ್ಟು ಬೆಳಿಬೇಕು ಅಥವಾ ಅದರ ಗುಣಮಟ್ಟ, ಅದರಲ್ಲಿ ಎಷ್ಟು ಪೋಷಕಾಂಶ ಇರಬೇಕು ಅದು ಇಲ್ಲದೇ ಹೋಗ್ಬೋದು. ಆದ ಕಾರಣ ಉತ್ತಮವಾದ ಗುಣಮಟ್ಟದ ಮೇವು ಸಿಗದೆ ಹೋಗ್ಬೋದು. ಹಾಗೆಯೇ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಇದು ತಾಪಮಾನ ಏರಿಕೆಯಿಂದ ಕೆಲವೊಮ್ಮೆ ತಾಪಮಾನ ಏರಿಕೆ ಮಾತ್ರ ಆಗಬೇಕಂತಿಲ್ಲ, ಕೆಲವೊಮ್ಮೆ ಹವಾಮಾನ ಬದಲಾವಣೆ ಅಂದರೆ ಪ್ರವಾಹ ಕೂಡ ಬರ್ಬೋದು. ಪ್ರವಾಹ ಪರಿಸ್ಥಿತಿಯಲ್ಲಿ ಈ ಪ್ರಾಣಿಗಳೆಲ್ಲ ಕೊಚ್ಚಿ ಹೋಗುವಂಥ ಸಾಧ್ಯತೆ ಇದೆ. ಆಗ ಇನ್ನೂ ಕೂಡ ರೋಗ ಹರಡುವ, ರೋಗ ಪಸರಿಸುವ ಚಾನ್ಸಸ್ ಅಥವಾ ಸಾಧ್ಯತೆ ಬಹಳಷ್ಟು ಜಾಸ್ತಿ ಆಗ್ತದೆ. ಮೇಡಮ್, ಇವಾಗ ನೀವು ಜಾಗತಿಕ ತಾಪಮಾನದ ಏರಿಕೆಯ ಬಗ್ಗೆ, ಸಾಮಾನ್ಯವಾಗಿ ಜಾನುವಾರುಗಳು, ನಮ್ಮ ಸುತ್ತಮುತ್ತ ಇರುವಂಥ ಪ್ರಾಣಿಗಳಿದ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಬೇರೆ ಬೇರೆ ಪ್ರಭೇದಗಳಲ್ಲಿ ಸಹ
ಇದರ ವ್ಯತ್ಯಾಸಗಳನ್ನು ಕಾಣಬಹುದು. ಇದನ್ನು ಸ್ವಲ್ಪ ಉದಾಹರಣೆ ಸಹಿತ ನಮಗೆ ಹೇಳಬಹುದಾ? ಹೇಳ್ಬೋದು. ಈಗಾಗಲೇ ನಾನು ಹಸುವಿನ ಉದಾಹರಣೆ ಹೇಳಿದ್ದೇನೆ. ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಹಾಲಿನ ಇಳುವರಿ ಮಾತ್ರ ಅಲ್ಲ, ಗುಣಮಟ್ಟ ಮತ್ತು ಪೋಷಕಾಂಶಗಳಲ್ಲಿ ಕೂಡ ವ್ಯತ್ಯಯ ಕಂಡು ಬರ್ತದೆ. ಇದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಇದಲ್ಲದೆ ಕೆಲವು ಸ್ಮಾಲ್ ರುಮಿನೆಂಟ್ ಅಂತ ಹೇಳ್ತೇವೆ, ಅಂದರೆ ಆಡು ಮತ್ತು ಕುರಿ, ಇವುಗಳಲ್ಲಿ ಕೂಡ ಇದು ತುಂಬ ವ್ಯತ್ಯಾಸವನ್ನು ಕಂಡುಬರ್ತದೆ. ಇವುಗಳಲ್ಲಿ ಕೂಡ ಸಂತಾನೋತ್ಪತ್ತಿ ಅಥವಾ ಉತ್ಪಾದನೆ ಕಡಿಮೆ ಆಗ್ತದೆ. ಅದು ಮೇಕೆ ಹಾಲಲ್ಲಿ ಕೂಡ ಪ್ರಮಾಣ ಎಲ್ಲ ಕಡಿಮೆ ಆಗ್ತದೆ. ಇದಲ್ಲದೆ ಇದರಲ್ಲಿ ಏನಾಗ್ತದೆ ಅಂದರೆ, ಸಾಧಾರಣವಾಗಿ ಮೇಕೆ ಮತ್ತು ಕುರಿಗಳು ಹುಲ್ಲುಗಾವಲಲ್ಲಿ ಹೋಗಿ ಆಹಾರವನ್ನು ಸೇವಿಸುವಂಥ ಪದ್ಧತಿಯನ್ನು ಇಟ್ಕೊಳ್ತವೆ. ಮನೆಯಲ್ಲೇ ಸಾಕುವುದು ತುಂಬ ಕಡಿಮೆ. ಇವುಗಳಿಗೆ ಏನಾಗ್ತದೆ, ಮೇಯಲಿಕ್ಕೆ ಹುಲ್ಲುಗಾವಲೇ ಇಲ್ಲ ಅಂತಾಗ್ತದೆ. ಮತ್ತು ತುಂಬ ಬಿಸಿಲಿನ ಝಳದಿಂದಾಗಿ ಬಿಸಿಲಿನ ಆಘಾತಕ್ಕೆ ಒಳಗಾಗಿ ಅಲ್ಲೇನೆ ಸಾಯುವಂತಹ ಸ್ಥಿತಿ ಬರ್ಬೋದು. ಹಾಗೆಯೇ ಈಗ ಒಂದು ವೇಳೆ ಅದು ಇದನ್ನೆಲ್ಲ ಈ ಕಂಡೀಷನನ್ನೆಲ್ಲ ಮೆಟ್ಟಿ ನಿಂತರೂ ಕೂಡ ಅದರಲ್ಲಿ ಉಣ್ಣೆ ಉತ್ಪಾದನೆ ಇರ್ಬೋದು ಅಥವಾ ತುಪ್ಪಳ ಉತ್ಪಾದನೆ ಇರ್ಬೋದು, ಇದರ ಮೇಲೆ ಇದು ತುಂಬ ಋಣಾತ್ಮಕವಾಗಿ ಪರಿಣಾಮವನ್ನು ಬೀರ್ತದೆ. ಹಾಗೆಯೇ ಇದರದ್ದು ಪ್ರೊಡಕ್ಷನ್ ಮೇಲೇನೂ ಇದೆಲ್ಲ ಸಾಮಾನ್ಯವಾಗಿ ನೇರ ಪರಿಣಾಮವನ್ನು ಬೀಳ್ತದೆ. ಈ ರೀತಿ ಮೇಕೆ ಮತ್ತು ಕುರಿ ಸಾಕಾಣಿಕೆಯಲ್ಲಿ ಕೂಡ ಹಲವಾರು ಬದಲಾವಣೆಗಳು ಅಥವಾ ಅವುಗಳ ಆರೋಗ್ಯದ ಮೇಲೆ ವ್ಯತ್ಯಯಗಳು ಕಂಡುಬರ್ತದೆ. ಇದಲ್ಲದೆ ಕೆಲವು ವನ್ಯಜೀವಿಗಳ ಮೇಲೆ ಕೂಡ ಇದು ಪ್ರಭಾವ ಬೀರ್ತದೆ. ವನ್ಯಜೀವಿಗಳಿಗೆ ಕಾಡು ನಾಶ ಆಗಿ, ಕಾಡಿನ ಬೆಳೆಗಳೆಲ್ಲ ನಾಶ ಆಗಿ ಅಥವಾ ಸೂಕ್ತವಾದ ನೆಲೆ ಇಲ್ಲದೆ ಅವು ವಲಸೆ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಹಾಗೆ ಆಗುವಾಗ ಆ ಸಂಕುಲ ಅದು ಏನು ಮೇಂಟೈನ್ ಮಾಡಿಕೊಂಡು ಅಲ್ಲಿ ಬದುಕಿದೆ ಅದನ್ನೆಲ್ಲ ಬಿಟ್ಟು ಅದು ಹೋಗಬೇಕಾಗ್ತದೆ. ಆಗ ರೋಗಗಳು ಬರುವಂತಹ ಚಾನ್ಸಸ್ ಜಾಸ್ತಿ. ಇದು ವನ್ಯಜೀವಿಗಳಿಗೆ ಕೂಡ ಜಾಸ್ತಿ ಪರಿಣಾಮವನ್ನು ಬೀರ್ತದೆ. ಯಾಕೆಂದರೆ ಕಾಡಿನ ನಾಶ ಆಗ್ತಾ ಇದೆ, ಅದಕ್ಕೇನೆ ಆಸರೆ ಇಲ್ಲದೆ ಅದು ನಾಡು ಪ್ರವೇಶ ಆಗೋದ್ರಿಂದ ಅಲ್ಲಿ ಆಹಾರಕ್ಕೆ ಕೊರತೆ ಆಗ್ಬೋದು. ಇಂಥದ್ದೆಲ್ಲ ಸಮಸ್ಯೆ ಬರ್ತವೆ. ಹಾಗೆಯೇ ನಾವು ತುಂಬ ಉತ್ತಮ ಉದಾಹರಣೆ ಅಂತ ಹೇಳೋದು ಜಾಗತಿಕ ತಾಪಮಾನಕ್ಕೆ ನಮಗೆಲ್ಲ ಗೊತ್ತಿದ್ದ ಹಾಗೆಯೇ ಹಿಮ ಪ್ರದೇಶ ಏನಿದೆ ಅದು ಕರಗಿ ನೀರಾಗ್ತಾ ಇದೆ, ಅಂದರೆ ಹಿಮ ನದಿಗಳು ಆಗಿವೆ. ಮುಖ್ಯವಾಗಿ ಅದರಲ್ಲಿ ಪೋಲಾರ್ ಬೇರ್ ಅಂತ ಹಿಮಕರಡಿ ಅಂತ ಇದೆ. ಹಿಮಕರಡಿಗೆ ಏನಂದರೆ ಅಲ್ಲಿ ಅದು ಧ್ರುವ ಪ್ರದೇಶದಲ್ಲೇ ಅದು ಒಗ್ಗಿಕೊಂಡಂಥ ಪ್ರಾಣಿ. ಅದನ್ನು ನಾವು ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ತಂದರೆ ಅದಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕೆಲವು ಪ್ರಾಣಿಗಳಿಗೆ ಹಿಮ ಮೆಲ್ಟ್ ಆಗೋದ್ರಿಂದ ಅಥವಾ ಹಿಮ ಕರಗಿ ನೀರಾಗೋದ್ರಿಂದ ಅವುಗಳು ವಿನಾಶದ ಅಂಚಿನಲ್ಲಿ ಹೋಗುವಂಥ ಸಾಧ್ಯತೆ ಇದೆ. ಅಂದರೆ ಆ ಜೀವಿನೇ ಇಲ್ಲ ಅಂತ ಆಗುವಂತಹ ಸಾಧ್ಯತೆ ಇರ್ತವೆ. ಇಂಥದ್ದೆಲ್ಲ ತುಂಬ ಸಮಸ್ಯೆಗಳು ಪ್ರಾಣಿಗಳಲ್ಲಿ ಕಂಡು ಬರ್ತವೆ. ಹಾಗಿದ್ರೆ ಇದಕ್ಕೆ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಯಾವ ರೀತಿಯಾದಂತಹ ಪರಿಹಾರಗಳು ಏನಿರಬಹುದು, ಏನು ಹೇಳ್ತೀರಿ ಇದರ ಬಗ್ಗೆ? ಹೌದು, ಇದಕ್ಕೆ ಪರಿಹಾರಗಳು ಸ್ವಲ್ಪ ನಾವೇನೇ ಕಂಡು ಹಿಡಿಬೇಕಾಗ್ತದೆ. ಕೆಲವು ಈಗ ತಳಿಗಳು ಅಂತ ಹೇಳ್ತೇವೆ, ಸಾಧಾರಣವಾಗಿ ದೇಶಿ ತಳಿಗಳು, ಇವುಗಳು ಏನಾಗ್ತದೆ ಹವಾಮಾನ ವೈಪರೀತ್ಯಕ್ಕೆ ಒಗ್ಗಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಇಂತಹ ತಳಿಗಳನ್ನು ಸೆಲೆಕ್ಷನ್ ಮಾಡಿ, ಬ್ರೀಡಿಂಗ್ ಪಾಲಿಸೀಸ್ ಅಥವಾ ಬ್ರೀಡ್ ಸೆಲೆಕ್ಷನ್ ಅಂತ ಹೇಳ್ತೇವೆ, ತಳಿಗಳ ಆಯ್ಕೆ. ಇಂಥ ತಳಿಗಳನ್ನು ನೋಡಿಕೊಂಡು ತಜ್ಞ ವೈದ್ಯರೊಂದಿಗೆ ಪರಿಚಯಿಸಿ ಇದನ್ನು ಸೆಲೆಕ್ಟ್ ಮಾಡೋದು ಉತ್ತಮ. ಹಾಗೆಯೇ ಹ್ಯಾಬಿಟ್ಯಾಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಆದಷ್ಟು ಗಿಡ ನೆಡುವುದು, ಮರ ನೆಡುವುದು, ಗಿಡಗಳನ್ನು ನೆಟ್ಟು ಪೋಷಿಸುವುದು, ರಕ್ಷಿಸುವುದು, ಇಂಥದ್ದೆಲ್ಲ ಮಾಡಬೇಕಾಗ್ತದೆ. ಹಾಗೆಯೇ ಅವುಗಳ ಏನು ದನದ ಕೊಟ್ಟಿಗೆ ಅಂತ ಹೇಳ್ತೇವೆ, ಅದರಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಬೇಕಾಗ್ತದೆ. ಬಿಸಿಲುಗಾಲ ಅಥವಾ ಬಿಸಿ ಹೆಚ್ಚು ಅಂತ ಆದರೆ ಸ್ವಲ್ಪ ಶೇಡ್ ನೆಟ್ಗಳನ್ನ ಕಟ್ಟುವುದಾಗಲಿ ಅಥವಾ ಮೇಲೆ ಅದರ ಛಾವಣಿ ಮೇಲೆ ನೀರು ಹಾಕುವುದಾಗಲಿ, ಫ್ಯಾನ್ಗಳನ್ನು ಇಡೋದಾಗಲಿ ಮಾಡಿದರೆ ಅದಕ್ಕೆ ಸ್ವಲ್ಪ ಸ್ಟ್ರೆಸ್ಸಿನ ಅಂಶ ಕಡಿಮೆ ಆಗ್ತದೆ, ಒತ್ತಡಗಳು ಕಡಿಮೆ ಆಗ್ತದೆ. ಹಾಗೆಯೇ ಪೌಲ್ಟ್ರಿಯಲ್ಲಿ ಹೇಳೋದಾದರೆ ಅಥವಾ ಕೋಳಿ ಸಾಕಾಣಿಕೆಯಲ್ಲಿ ಹೇಳೋದಾದರೆ ಸ್ಟಾಕ್ ಡೆನ್ಸಿಟಿ ಅಂತ ಹೇಳ್ತೇವೆ. ತುಂಬ ಪಕ್ಷಿಗಳು ಒಟ್ಟೊತ್ತಾಗಿ ಇದ್ದರೆ ಅದು ಇನ್ನೂ ಕೂಡ ಅದಕ್ಕೆ ಸ್ಟ್ರೆಸ್ ಆಗುವಂಥ ಸಾಧ್ಯತೆ ಜಾಸ್ತಿ. ಸ್ವಲ್ಪ ವಿರಳವಾಗಿ ಜಾಗ ಕೊಟ್ಟು, ಅದಕ್ಕೆ ಏನು ಸ್ಪೇಸ್ ಅಂತ ಹೇಳ್ತೇವೆ, ಫ್ಲೋರ್ ಸ್ಪೇಸ್ ಒಂದು ಪಕ್ಷಿಗೆ, ಅದು ಕೊಡುವಕ್ಕಿಂತ ಸ್ವಲ್ಪ ಜಾಸ್ತಿ ಜಾಗ ಕೊಟ್ಟರೆ ಅದಕ್ಕೆ ಒತ್ತಡದ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಪಕ್ಷಿಗಳಲ್ಲೆಲ್ಲ ಏನಾಗ್ತದೆ ಅಂದರೆ ಹಕ್ಕಿಗಳ ಇದು ಪೌಲ್ಟ್ರಿ ಎಸ್ಪೆಷಲಿ ಕುಕ್ಕುಟ ಸಾಕಾಣಿಕೆಯಲ್ಲಿ ಅವುಗಳಿಗೆ ಬೆವರು ಗ್ರಂಥಿ ಇರೋದಿಲ್ಲ. ಆದ ಕಾರಣ ಅವು ತೀವ್ರ ರೀತಿಯಾಗಿ ಉಸಿರಾಟವನ್ನು ಆರಂಭಿಸ್ತದೆ. ತಕ್ಷಣ ಇದು ಮಾರಣಾಂತಿಕವಾಗಿ ಕೂಡ ಸಂಭವಿಸಬಹುದು. ತಕ್ಷಣ ಹಠಾತ್ತಾಗಿ ಸಾಯ್ಬೋದು ಕೂಡ, ಅಥವಾ ತಲೆ ತಿರುಗಿ ಬಿದ್ದ ಹಾಗೆ ಬೀಳ್ಬೋದು ಕೂಡ. ಇಂಥ ಆಘಾತಕಾರಿ ಪರಿಸ್ಥಿತಿಗಳು ಉಂಟಾಗ್ಬೋದು. ಹಾಗಿದ್ರೆ ಕೊನೆಯಲ್ಲಿ ನೀವು ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಿ? ಕೊನೆಯಲ್ಲಿ ಹೇಳೋದಾದರೆ, ನಮ್ಮ ಪ್ರಕೃತಿ ನಮ್ಮ ಆಸೆಗಳನ್ನು ಈಡೇರಿಸಲಿಕ್ಕೆ ಇದೆ. ನಮ್ಮ ಭೂಮಿಯಲ್ಲಿ ಸಾಕಷ್ಟು ಸಂಪನ್ಮೂಲಗಳಿದ್ದಾವೆ. ಇವುಗಳನ್ನು ನಮ್ಮ ಮಿತಿಯಲ್ಲಿ ಬಳಸಿಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಇದನ್ನು ಹಸ್ತಾಂತರಿಸಲಿಕ್ಕೆ ಸಾಧ್ಯ ಇದೆ. ನಮಗೆ ಅಷ್ಟೇ ಅಲ್ಲ, ಜಾನುವಾರುಗಳಿಗೆ ಕೂಡ ಇದು ಎಲ್ಲ ರೀತಿಯ ಬೇಕಾದಂಥ ಸಂಪನ್ಮೂಲಗಳು ಭೂಮಿಯಲ್ಲಿದೆ. ಮಿತಿಯಲ್ಲಿ ಬಳಸಿದರೆ, ಮತ್ತು ನಾವೆಲ್ಲ ಅಂದರೆ ಪ್ರಾಣಿಗಳಿರ್ಬೋದು, ಸಸ್ಯ ಸಂಕುಲ, ಇದು ಭೂಮಿ ಎಲ್ಲ ಒಟ್ಟಿಗೆ ಬೆಳೆಯುವಂಥದ್ದು. ಇದು ನಾವು ಸಪ್ರೇಟ್ ಅಥವಾ ಪ್ರತ್ಯೇಕ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲವೂ ಒಟ್ಟಿಗೆ ತಗೊಂಡು ಹೋದರೆ ಅಷ್ಟೇ ಬೆಳವಣಿಗೆ ಸಾಧ್ಯ. ಇದು ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕ ಆಗಿರ್ತದೆ.
ಮೇಡಮ್, ಬಹಳಷ್ಟು ಈಗ ಚೆನ್ನಾಗಿ ಹೇಳಿದ್ರಿ. ಜಾಗತಿಕ ತಾಪಮಾನ ಏರಿಕೆಯು ಪ್ರಾಣಿ ಹಾಗೂ ಪ್ರಾಣಿಜನ್ಯ ಉತ್ಪಾದನೆಯ ಮೇಲೆ ಬೀರುವ ಪರಿಣಾಮಗಳು ಎಂಬ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮಗೆ ನೀಡಿದ್ರಿ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಗಳನ್ನು ತಾವು ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ರೈತ ಬಾಂಧವರೇ, ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಎಚ್, ಸಹಾಯಕ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಥಣಿ, ಬೆಳಗಾವಿ, ಇವರು ನಮ್ಮ ಸ್ಟುಡಿಯೋದಲ್ಲಿ ಬಂದು ಜಾಗತಿಕ ತಾಪಮಾನ ಏರಿಕೆಯು ಪ್ರಾಣಿ ಹಾಗೂ ಪ್ರಾಣಿಜನ್ಯ ಉತ್ಪಾದನೆಯ ಮೇಲೆ ಬೀರುವ ಪರಿಣಾಮಗಳು ಎಂಬ ವಿಷಯದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮಗೆ ನೀಡಿದರು. ಮುಂದಿನ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.